ನಮಸ್ಕಾರ ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ಪ್ರೀತಿ ಆಕಾಶ್. ಚಿಕ್ಕ ಮಕ್ಕಳು ಅದೇನೇ ತಪ್ಪು ಮಾಡಿದ್ರು ಕ್ಷಮೆ ಇರುತ್ತೆ ಅಂತ ಹೇಳ್ತಾರೆ. ಆದರೆ ದುಡ್ಡಿನ ಅಹಂಕಾರದಲ್ಲಿ ಪುಣೆಯಲ್ಲಿ ಆ ಬಾಲಕ ಮಾಡಿದ್ದು ಯಾರೂ ಊಹಿಸಲಾಗದ ತಪ್ಪು, ಯಾರೂ ಕ್ಷಮಿಸಲಾರದ ತಪ್ಪು. ಆದರೆ ಈ ಅಪ್ರಾಪ್ತನಿಗೆ 17 ಗಂಟೆಯಲ್ಲೇ ಕೆಲ ಷರತ್ತು ವಿಧಿಸಿ ಬಾಲ ನ್ಯಾಯಮಂಡಳಿ ಜಾಮೀನು ಮಂಜೂರು ಮಾಡಿದೆ. ಜೊತೆಗೆ ತಾನು ಮಾಡಿದ ತಪ್ಪಿನ ಬಗ್ಗೆ 300 ಪದಗಳ ಪ್ರಬಂಧ ಬರೆಯುವಂತೆ ಷರತ್ತನ್ನ ವಿಧಿಸಿದೆ. ಹಾಗಾದ್ರೆ ಆ ಬಾಲಕ ಮಾಡಿದ ತಪ್ಪೇನು ಅಂತ ಮೊದಲು ನೋಡೋಣ. ಮಹಾರಾಷ್ಟ್ರದ ಪುಣೆಯಲ್ಲಿ ಐಷಾರಾಮಿ ಪೋರ್ಷೆ ಟೈಕಾನ್ ಕಾರನ್ನ ಚಲಾಯಿಸಿದ್ದಷ್ಟೇ ಆಗಿದ್ರೆ ಏನೋ ಕ್ರೇಜ್ ಅನ್ಬೋದಿತ್ತು. ಆದ್ರೆ ಅಪ್ರಾಪ್ತ ಬಾಲಕ 200 ಕಿಲೋಮೀಟರ್ ವೇಗದಲ್ಲಿ ಕಾರನ್ನ ಚಲಾಯಿಸಿ ಭೀಕರ ಅಪಘಾತ ಮಾಡಿ ದೇಶವನ್ನೇ ಬೆಚ್ಚಿ ಬೀಳಿಸಿದ್ದಾನೆ. ಈ ಆಕ್ಸಿಡೆಂಟ್ನ ಸಿಸಿಟಿವಿ ದೃಶ್ಯಗಳನ್ನ ನೋಡ್ತಾ ಇದ್ರೆ ಇದು ದಸಕ್ಕನ್ನು ಹಾಕಿದೆ. ಆರೋಪಿ ಅಪ್ರಾಪ್ತ ಬಾಲಕ ಮದ್ಯ ಸೇವನೆಯ ಬಳಿಕ ವೇಗವಾಗಿ ಪೋರ್ಷೆ ಕಾರನ್ನ ಚಲಾಯಿಸಿ ಅಪಘಾತ ಮಾಡಿದ್ದ. ಬೈಕ್ನಲ್ಲಿ ಹೋಗ್ತಾ ಇದ್ದ ಮಧ್ಯಪ್ರದೇಶ ಮೂಲದ ಅನೀಶ್ ಹಾಗೂ ಅಶ್ವಿನಿಗೆ ಪೋರ್ಷೆ ಕಾರ್ ಡಿಕ್ಕಿ ಹೊಡೆದಿತ್ತು. ಪರಿಣಾಮ ಆ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ರು. ಇದರಿಂದ ರೊಚ್ಚಿಗೆದ್ದಂತಹ ಸಾರ್ವಜನಿಕರು ಬಾಲಕನಿಗೆ ಧರ್ಮದೇಟನ್ನ ನೀಡಿ ಪೊಲೀಸರಿಗೆ ಒಪ್ಪಿಸಿದ್ರು. ಆದರೆ ಠಾಣೆಯಲ್ಲಿ ಅಪಘಾತ ಮಾಡಿದವರ ವಿರುದ್ಧ ಕೇಸ್ ದಾಖಲಿಸಲು ಪೊಲೀಸರು ವಿಳಂಬ ಮಾಡಿದ್ರು. ಹೀಗಾಗಿಯೇ ಮಹಾರಾಷ್ಟ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದಂತಹ ವಿಪಕ್ಷಗಳು ಅಪ್ರಾಪ್ತನನ್ನ ಸರ್ಕಾರ ರಕ್ಷಣೆ ಮಾಡ್ತಾ ಇದೆ ಅಂತ ಆರೋಪಿಸಿದ್ರು. ಈ ಅಪ್ರಾಪ್ತ ಬಾಲಕನ ಅಪಘಾತ ಪ್ರಕರಣ ತೀವ್ರ ಚರ್ಚೆಯಾದ ಮೇಲೆ ಪುಣೆ ಪೊಲೀಸರು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಅಪ್ರಾಪ್ತ ಮಗನಿಗೆ ಕಾರು ಕೊಟ್ಟಿದ್ದಕ್ಕಾಗಿ ಬಾಲಕನ ತಂದೆ ವಿಶಾಲ್ ಅಗರ್ವಾಲ್ರನ್ನ ಪುಣೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ದೂರು ದಾಖಲಾಗ್ತಾ ಇದ್ದಂತೆ ತಲೆಮರೆಸಿಕೊಂಡಿದ್ದಂತಹ ತಂದೆಯನ್ನ ಇವತ್ತು ಬೆಳಗ್ಗೆ ಅರೆಸ್ಟ್ ಮಾಡಲಾಗಿದೆ. ಇನ್ನು ಅಪಘಾತಕ್ಕೂ ಮುನ್ನ ಅಪ್ರಾಪ್ತ ಆರೋಪಿ ಪಬ್ನಲ್ಲಿ ಮದ್ಯ ಸೇವಿಸಿದ್ದ ಅನ್ನೋದು ಗೊತ್ತಾಗಿತ್ತು. ಈ ವಿಡಿಯೋ ಕೂಡ ಬಿಡುಗಡೆಯಾಗಿದೆ. ಹೀಗಾಗಿ ಪುಣೆ ಪೊಲೀಸರು ಅಪ್ರಾಪ್ತ ಬಾಲಕನಿಗೆ ಪಬ್ನಲ್ಲಿ ಮದ್ಯ ಸರಬರಾಜು ಮಾಡಿದಂತಹ ಪಬ್ ಮಾಲೀಕನನ್ನ ಬಂಧಿಸಿದ್ದಾರೆ ಹಾಗೂ ಪಬ್ ವಿರುದ್ಧ ಪ್ರಕರಣವನ್ನ ಕೂಡ ದಾಖಲಿಸಿಕೊಂಡಿದ್ದಾರೆ. ಇದೆಲ್ಲ ಸರಿ, ಅಪಘಾತ ಮಾಡಿದಂತಹ ಬಾಲಕನ ಕತೆ ಏನಾಯ್ತು ಅಂತ ನೀವು ಕೇಳ್ಬೋದು. ಇಲ್ಲಿರೋದೇ ಶಾಕಿಂಗ್ ಸಮಾಚಾರ. ಯಾವ ರಿಮೈಂಡಿಂಗ್ ಹೋಮ್ಗೂ ಕೂಡ ಅವನನ್ನ ಹಾಕಿಲ್ಲ, ಬದಲಾಗಿ ಪ್ರಬಂಧ ಬರೆಸಿದ್ದಾರೆ. ಹೌದು, ಅಪ್ರಾಪ್ತನಿಗೆ ಅಪಘಾತ ನಡೆದ 17 ಗಂಟೆಯಲ್ಲೇ ಕೆಲ ಷರತ್ತನ್ನ ವಿಧಿಸಿ ಬಾಲ ನ್ಯಾಯಮಂಡಳಿ ಜಾಮೀನು ಮಂಜೂರು ಮಾಡಿದೆ. ಜೊತೆಗೆ ಅಪಘಾತದ ಬಗ್ಗೆ, ಅಪಘಾತದಿಂದ ಆಗುವಂತಹ ಪರಿಣಾಮದ ಬಗ್ಗೆ 300 ಪದಗಳ ಪ್ರಬಂಧ ಬರೆಯುವಂತೆ ಷರತ್ತು ವಿಧಿಸಲಾಗಿದೆ. ಸದ್ಯ ಈ ಜಾಮೀನು ಷರತ್ತುಗಳ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಟೀಕೆ ವ್ಯಕ್ತವಾಗ್ತಾ ಇದೆ. ದುಡ್ಡಿದ್ದ ದೊಡ್ಡವರು ಮಕ್ಕಳು ಏನ್ ಬೇಕಾದ್ರೂ ಮಾಡಬಹುದಾ? ತಪ್ಪು ಮಾಡಿದ ಮೇಲೂ ತಪ್ಪಿಸಿಕೊಳ್ಳಲು ನಮ್ಮ ದೇಶದಲ್ಲಿ ಅವಕಾಶ ಇದೆಯಾ ಅಂತ ಪ್ರಶ್ನಿಸುತ್ತಿದ್ದಾರೆ. ಇತ್ತ ಭೀಕರ ಕಾರು ಅಪಘಾತದಲ್ಲಿ ಮೃತಪಟ್ಟಂತಹ ಅನೀಶ್ ಮತ್ತೆ ಅಶ್ವಿನಿ ಪೋಷಕರು ಇದು ಅಪಘಾತ ಅಲ್ಲ, ಕೊಲೆ ಅಂತ ಆರೋಪಿಸಿದ್ದಾರೆ. ಇನ್ನು ಸರ್ಕಾರ ಮತ್ತು ವಿಪಕ್ಷಗಳ ಮಧ್ಯೆಯೂ ಈ ವಿಚಾರ ವಾಕ್ಸಮರಕ್ಕೆ ಕಾರಣ ಆಗಿದೆ. ಆದರೆ ಒಟ್ಟಾರೆ ಪುಣೆಯಲ್ಲಿ ಐಷಾರಾಮಿ ಪೋರ್ಷೆ ಟೈಕಾನ್ ಕಾರ್ನಿಂದ ನಡೆದಂತಹ ಈ ಭೀಕರ ಅಪಘಾತ ಇಡೀ ದೇಶದಾದ್ಯಂತ ವ್ಯಾಪಕ ಚರ್ಚೆ ಆಗುವಂತೆ ಮಾಡಿದೆ. ನಿಮ್ಮ ಮನೆಗಳಲ್ಲೂ ಅಪ್ರಾಪ್ತರು ವಾಹನ ಚಾಲನೆ ಮಾಡ್ತಾ ಇದ್ರೆ ಈಗಲೇ ಎಚ್ಚೆತ್ತುಕೊಳ್ಳಿ. ಇಲ್ಲದೇ ಇದ್ರೆ ನೀವು ಕೂಡ ಜೈಲಿಗೆ ಹೋಗಬೇಕಾಗತ್ತೆ. ಎಚ್ಚರ.